ಹಾಯ್ ಸ್ನೇಹಿತರೆ, ನಮಸ್ಕಾರ. ಈ ಬಾರಿ IPL ನಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳು ಇದುವರೆಗೆ, ಅದು ಕೂಡ ಕೊನೆಯ ಮ್ಯಾಚ್ ಆಗೋ ತನಕ 27ನೇ ತಾರೀಕು RCB ವರ್ಸಸ್ ಲಕ್ನೋ ಮ್ಯಾಚ್ ಆಗೋ ತನಕ ಯಾರು ಟಾಪ್ 1 ಟಾಪ್ 2 ಯಾವುದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವತ್ತಂತೂ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ GTಯನ್ನ ಸೋಲಿಸಿದೆ. ನಾವೇನು ಬಯಸಿದ್ವಿ ಹಾಗೇ ಆಗಿದೆ. DC ಸೋಲಿಸ್ತು ಯಾರನ್ನ PBKSನ. ಸೊ ಇದೀಗ ಸೋಲಿಸಿರೋದು ಚೆನ್ನೈ GTನ. ಸೊ ಈಗ ಮಜಾ ಏನಿದೆ ಅಂತಂದ್ರೆ 14 ಮ್ಯಾಚ್ ಆಯ್ತು ಈಗ GTದು. 18 ಪಾಯಿಂಟಿಗೆ ಅವ್ರದ್ದು ಲೀಗ್ ಖೇಲ್ ಖತಮ್. ಸೊ 18 ಇನ್ನವರು ಪಾಯಿಂಟ್ ಗಳಿಸೋಕ್ಕಾಗಲ್ಲ. ಇನ್ನುಳಿದಿರೋದು ಪಂಜಾಬ್, RCB, ಮುಂಬೈ. ಅದರಲ್ಲೂ ಮಜಾ ಇರೋದು ನಾಳೆ ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಅವರು ಟಾಪಿಗೆ ಹೋಗ್ತಾರೆ. ಇಟ್ಸ್ ವೆರಿ ಕ್ಲಿಯರ್. ಪಂಜಾಬ್ ಏನಾದರೂ ಗೆದ್ರೆ 14 ಮ್ಯಾಚಲ್ಲಿ 19 ಪಾಯಿಂಟ್ ಆಗುತ್ತೆ, ಅವರು ಟಾಪಿಗೆ ಹೋಗ್ತಾರೆ. ಇನ್ನೊಂದು ಮುಂಬೈ ಏನಾದರೂ ಗೆದ್ರೆ 18 ಪಾಯಿಂಟ್ ಆಗುತ್ತೆ, ಅವರು ಕೂಡ ಟಾಪ್ 1 ಹೋಗ್ತಾರೆ. ಯಾಕಂದ್ರೆ ಅವರ ರನ್ ರೇಟ್ GTಗಿಂತ ಚೆನ್ನಾಗಿದೆ. 18 ಪಾಯಿಂಟ್ ಆಗುತ್ತೆ, 1.292. ಈಗ ಆಲ್ರೆಡಿ ಅವರಿಗೆ ಒಳ್ಳೆ ಸ್ಟ್ರಾಂಗ್ ಆದಂಥ ಹೆಲ್ತಿ ನೆಟ್ ರನ್ ರೇಟ್ ಇರೋದ್ರಿಂದ ಅವರು 18 ಪಾಯಿಂಟಿಗೆ ಹೋಗಿ ನಂಬರ್ 1 ಸ್ಪಾಟಿಗೆ ಹೋಗ್ತಾರೆ. ಪಂಜಾಬ್ ಗೆದ್ರೂ ಕೂಡ 19 ಪಾಯಿಂಟ್ ಜೊತೆಗೆ ಪಾಯಿಂಟ್ ಆಧಾರದ ಮೇಲೆ ಅವರು ಟಾಪಿಗೆ ಹೋಗ್ತಾರೆ. ಆಮೇಲೆ ಇರೋ ಟ್ವಿಸ್ಟ್ ಅಂತಂದ್ರೆ LSG ಮತ್ತೆ RCB ಕೊನೆಯ ಲೀಗ್ ಮ್ಯಾಚ್. ಅದರಲ್ಲಿ RCB ಗೆದ್ರೆ 19 ಪಾಯಿಂಟ್ ಜೊತೆಗೆ ಅವರು ಪಂಜಾಬ್ ಜೊತೆಗೆ ಟಾಪಿಗೆ ಹೋಗ್ತಾರೆ. ಸೊ ಪಂಜಾಬ್ ಹಾಗೇನೆ ನಮ್ಮ RCB ಟಾಪಲ್ಲಿ ಇರುತ್ತೆ. GT 3 ಹಾಗೆ 4ನೇ ಪ್ಲೇಸಲ್ಲಿ ಮುಂಬೈ ಇರುತ್ತೆ. ಸೊ ಇದು ವೆರಿ ಕ್ಲಿಯರ್. ಈಗ ಎರಡೇ ಮ್ಯಾಚಲ್ಲಿ ಕಂಪ್ಲೀಟ್ ಆಗಿ ಫೈಸಲಾ ಆಗುತ್ತೆ. ಇನ್ ಕೇಸ್ ಏನಾದರೂ ಮಳೆ ಬಂತು ಅಂತ ಅನ್ಕೊಳ್ಳಿ, ಯಾಕಂದ್ರೆ UP ಭಾಗದಲ್ಲೆಲ್ಲ ಒಂದಷ್ಟು ಮಳೆ ಆಗ್ತಿದೆ. ಮ್ಯಾಚ್ಗೆ ಏನೋ ತೊಂದರೆ ಆಗುತ್ತೆ ಅಂತೀನಿ ಇಲ್ಲ. ಒಂದು ಕೇಸ್ ಏನಾದರೂ ಮಳೆ ಬಂತು RCB ಮ್ಯಾಚ್ಗೆ, ಆಗೇನಾಗುತ್ತೆ ಅಂತಂದ್ರೆ 18 ಪಾಯಿಂಟ್, 1 ಪಾಯಿಂಟ್ ಕಂಪ್ಲೀಟ್ ಏನಾದ್ರು ವಾಶ್ಔಟ್ ಆದರೆ 1 ಪಾಯಿಂಟ್ ಆಗುತ್ತೆ, 18. ಸೊ ನಾಳೆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಯಾರೇ ಗೆದ್ರೂ ಕೂಡ ಟಾಪಿಗೆ ಹೋಗೋದು ಫಿಕ್ಸ್. ಏನಾದರೂ ಮಳೆ ಬಂದ್ರೆ, ಇನ್ ಕೇಸ್ ಮಳೆ ಬಂದರೂ ಕೂಡ ನಮ್ಗೊಂದು ಪ್ಲಸ್ ಏನಾಗಿದೆ ಅಂತಂದ್ರೆ ಈಗ ಜಸ್ಟ್ ಒಂದು 0.1 ಇಂದ ನಮಗೆ ಒಂದು ಮುನ್ನಡೆ ಸಿಗ್ಬೋದು. ಯಾಕಂತಂದ್ರೆ ನೋಡಿ ಅಲ್ಲಿ ರನ್ ರೇಟ್ ಹೇಗಿದೆ ಅಂತಂದ್ರೆ +0.254 GTದು 18 ಪಾಯಿಂಟ್. ಏನಾದರೂ ಮಳೆ ಬಂತು ಅಂತ ಅನ್ಕೊಳ್ಳಿ, ಮಳೆ ಬರಬಾರ್ದು, ಆದರೆ ಎಲ್ಲದಕ್ಕೂ ಕೂಡ ನಾವು ರೆಡಿ ಆಗಿರಬೇಕು ಮೆಂಟಲಿ. ಸೊ ನಾವೇನಾದರೂ 17 ಆಗಿ 1 ಪಾಯಿಂಟ್ ಶೇರ್ ಆದರೆ 18 ಆಗ್ತೀವಿ. ನಮ್ಮ ರನ್ ರೇಟ್ ಅವ್ರಿಗಿಂತ 0.1 ಜಾಸ್ತಿ ಇದೆ, 0.255 ಇದೆ, ಅವ್ರದ್ದು 0.254 ಇದೆ. ಸೊ ಹಾಗಾಗಿ ಕೂಡ ನಾವು ಕ್ವಾಲಿಫೈ ಆಗ್ತೀವಿ ಟಾಪ್ 2ಲಿ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇನ್ ಕೇಸ್ ಮುಂಬೈ ಏನಾದರೂ ವಿನ್ ಆಯಿತು ಅಥವಾ ಪಂಜಾಬ್ ಏನಾದರೂ ವಿನ್ ಆಯಿತು, ಸೊ ಆಗಲೂ ಕೂಡ ನಮಗೆ ಕ್ವಾಲಿಫೈ ಆಗೋಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಇವತ್ತು ಚೆನ್ನೈ ಆ ಒಂದು ಹೆಲ್ಪನ್ನು ನಮಗೆ ಮಾಡಿದೆ. ಆ ಒಂದು ಡಿಫರೆನ್ಸಲ್ಲಿ ಸೋಲ್ಸಿರೋದ್ರಿಂದ ಅವರು 0.6 ಅಲ್ಲಿದ್ರು GT, ಸಡನ್ ಆಗಿ 0.254ಗೆ ಇಳಿದಿರೋದು ನಮಗೆ ಪ್ಲಸ್ ಆಗಿದೆ. ಏನಾದರೂ ನಾಳೆ ಮ್ಯಾಚಿಗೆ ಮಳೆ ಬಂತು ಮುಂಬೈ ವರ್ಸಸ್ ಪಂಜಾಬ್ ಅಂತಂದ್ರೆ ಆಗ 18 ಪಾಯಿಂಟ್ಸ್ ಪಂಜಾಬ್ಗಾಗುತ್ತೆ, ಅವರು ಟಾಪ್ 1ಗೆ ಹೋಗ್ತಾರೆ. ಮುಂಬೈ ಇಂಡಿಯನ್ಸ್ 17 ಪಾಯಿಂಟ್ಸ್ ಆಗುತ್ತೆ, ಅವ್ರು ಹಾಗೆ ಉಳ್ಕೋತಾರೆ. ಸೊ 17ಅಲ್ಲಿ ಉಳ್ಕೊಂಡು ಅವರು ಟಾಪ್ 2ಗೆ ಹೋಗೋಕ್ಕಾಗಲ್ಲ ಆಗ, ಯಾಕಂದ್ರೆ ಅಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಸೊ RCB ಮತ್ತೆ ಮುಂಬೈ 3-4 ಉಳ್ಕೊಳ್ಳುತ್ತೆ. ಏನಾದರೂ ಮಳೆ ಬಂದರೆ ಆಗ RCB ಗೆಲ್ಲೇಬೇಕು, ಎನಿ ಕಾಸ್ಟ್. ಕೊನೆ ಮ್ಯಾಚನ್ನು RCB LSG ವಿರುದ್ಧ ಗೆಲ್ಲಬೇಕು. ವಿತ್ ಒಳ್ಳೆ ರನ್ ರೇಟ್ ಗೆದ್ರೆ ಇನ್ನೂ ಒಳ್ಳೆಯದು. ಸಿಂಪಲ್.